ಒಂದಾನೊಂದು ಕಾಲದಲ್ಲಿ ವಿಜಯಪುರ ಜಿಲ್ಲೆಯ ಬಾಬಾನಗರ ಎಂಬ ಹಳ್ಳಿಯಿತ್ತು. ಹಳ್ಳಿ ಚಿಕ್ಕದಾದರೂ ಜನ ತುಂಬಾ ಒಳ್ಳೆಯವರು. ಒಂದು ದಿನ ಆ ಹಳ್ಳಿಯಲ್ಲೊಂದು ಅದ್ಭುತ ಶಿಲಾಮೂರ್ತಿ ಸಿಕ್ಕಿತು. ಅದು ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ. 5 ತಲೆಯ ನಾಗ ಹೆಡೆ ಹರಡಿಕೊಂಡಿತ್ತು. ಮೂರ್ತಿಯನ್ನು ನೋಡಿದರೆ ಮನಸ್ಸಿಗೆ ನೆಮ್ಮದಿ ಬರುತ್ತಿತ್ತು. ಆದರೆ ಆ ಮೂರ್ತಿಯನ್ನು ಒಂದು ರಾಜಮನೆತನದ ರಾಣಿ ತನ್ನ ಅರಮನೆಯಲ್ಲಿ ಇಟ್ಟುಕೊಂಡಳು. ಅವಳು ಅದನ್ನು ಸರಿಯಾಗಿ ಪೂಜಿಸಲಿಲ್ಲ, ದೇವರಂತೆ ನೋಡಿಕೊಳ್ಳಲಿಲ್ಲ. ಕೆಲವು ದಿನಗಳಲ್ಲಿ ಆ ರಾಣಿ ತೀವ್ರವಾಗಿ ಅಸ್ವಸ್ಥಳಾದಳು. ಔಷಧಿ ಮಾಡಿದರೂ, ವೈದ್ಯರನ್ನು ಕರೆಸಿದರೂ ಯಾರೂ ಚೇತರಿಸಲಿಲ್ಲ. ಒಂದು ರಾತ್ರಿ ರಾಣಿ ಕನಸಿನಲ್ಲಿ ಪಾರ್ಶ್ವನಾಥ ಸ್ವಾಮಿ ಕಾಣಿಸಿಕೊಂಡರು. ಅವರು ಮೃದುವಾಗಿ ಹೇಳಿದರು, ರಾಣಿ, ನಾನು ಸಾಮಾನ್ಯ ಕಲ್ಲು ಅಲ್ಲ, ನಾನು ತೀರ್ಥಂಕರ. ನನಗೆ ದೇವರಂತೆ ಗೌರವ ಕೊಡು. ನನ್ನನ್ನು ಜನರಿಗೆ ಕಾಣುವಂತೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸು. ಹೀಗೆ ಮಾಡಿದರೆ ನಿನ್ನ ನೋವು ದೂರವಾಗುತ್ತದೆ. ರಾಣಿ ಎಚ್ಚರವಾದ ತಕ್ಷಣ ಜನರನ್ನು ಕರೆದು ಮೂರ್ತಿಯನ್ನು ದೇವಾಲಯಕ್ಕೆ ಕೊಂಡೊಯ್ದಳು. ಹಳ್ಳಿಯವರು ಒಟ್ಟಾಗಿ ಸುಂದರ ಬಸದಿ ಕಟ್ಟಿದರು. ದೇವರಿಗೆ ಅಭಿಷೇಕ ಮಾಡಿದ ಕೂಡಲೇ ರಾಣಿಯ ಕಾಯಿಲೆ ಮಾಯವಾಯಿತು. ಅದು ನೋಡಿದ ಹಳ್ಳಿಯ ಜನರು ಆಶ್ಚರ್ಯದಿಂದ ತುಂಬಿದರು. ಅವರು ಕೂಗಿದರು, ಇದು ಅತಿಶಯ! ಸ್ವಾಮಿಯ ಮೂರ್ತಿಯಲ್ಲಿ ಅದ್ಭುತ ಶಕ್ತಿಯಿದೆ. ಆ ದಿನದಿಂದ ಆ ಬಸದಿ ಅತಿಶಯ ಕ್ಷೇತ್ರ ಪಾರ್ಶ್ವನಾಥ ಬಸದಿ ಬಾಬನಗರ ಎಂಬ ಪ್ರಸಿದ್ಧಿ ಪಡೆದುಕೊಂಡಿತು. ಇಂದಿಗೂ ಜನರು ದೂರದೂರಿನಿಂದ ಬರುತ್ತಾರೆ. ದೇವರಿಗೆ ಅಭಿಷೇಕ ಮಾಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. ಹಲವರಿಗೆ ರೋಗದಿಂದ ಮುಕ್ತಿ, ಸಂಕಷ್ಟದಿಂದ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆಯಿದೆ.